ಬಂಗಾರಪೇಟೆ ಶಾಸಕರಿಗೆ ನಾವೆಲ್ಲ ಸಪೋರ್ಟ್ ಆಗಿತ್ತು, ಸಪೋರ್ಟ್ ಆಗಿ ನಾವು ಹೋದ್ವಿ ಅವ್ರ ಜೊತೆನಲ್ಲಿ. ಆದ್ರೆ ಕೆಲವು ಕಾರಣಾಂತರದಿಂದ ಅದು ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ, ತಾಳ್ಮೆಯಿಂದ ಇರ್ಬೇಕಷ್ಟೇ. ಅಲ್ಲ, ಜಾಸ್ತಿ ಪಾಪ ಇದ್ರಲ್ಲ, ಅಲ್ಲಿ ಸಿಎಂ ಏನಾದ್ರು ಆಶ್ವಾಸನೆ ಕೊಟ್ರ ಅವ್ರಿಗೆ ಅಂತ. ನಿನ್ನೆ ಸಿಎಂ ಹತ್ರ ಟೈಮ್ ಫಿಕ್ಸ್ ಮಾಡಿದ್ದು ನಾನೇ, ಇವರೆಲ್ಲರಿಗೂ ಫೋನ್ ಮಾಡಿದ್ದು ನಾನೇ, ಇವರೆಲ್ಲರನ್ನೂ ಕರ್ಕೊಂಡು ಹೋಗಿ ನನ್ನ ಒಂದು ಹಿತದೃಷ್ಟಿ ಏನಂದ್ರೆ ಕೋಲಾರ ಜಿಲ್ಲೆಯ ಹಿತದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅಂತೇಳಿ ಸಿಎಂ ಆಫೀಸಿಂದ TPL ಹಾಕಿಸಿ ಎಲ್ಲರಿಗೂ ಕಳಿಸಿ ಎಲ್ಲ ಬರಬೇಕು ಅಂತ. ಕೋಲಾರ ಚಿಕ್ಕಬಳ್ಳಾಪುರಲ್ಲಿರೋ MLAs ಕರೆದಿದ್ದು ನಾವು ಸುಧಾಕರಣ್ಣ ಆಗ್ಬೋದು, ಸುಬ್ಬಾರೆಡ್ಡಿ ಆಗ್ಬೋದು, ಕುಟ್ಸಾಮ್ಗೌಡ್ರನ್ನ, ಪ್ರದೀಪ್ನ ಎಲ್ಲ ನಾನೇ ಕರೆದಿದ್ದು, ಫೋನ್ ಮಾಡಿ ಮೀಟಿಂಗ್ ಇದೆ ಬರಬೇಕು ಅಂತ ಎಲ್ಲ ಕರ್ಕೊಂಡೋಗಿ ಗುಡಿಸಿದ್ದು. ನನ್ನ ದೃಷ್ಟಿ ಒಂದೇ ಜಿಲ್ಲೆಯ ದೃಷ್ಟಿ ಇದೆ ಅಷ್ಟೇ. ಇದ್ರ ವಿಚಾರದಲ್ಲಿ ನಾನು ನಾಯಕತ್ವ ಅಲ್ಲ ಸುಕುಮಾರ್, ನಾಯಕತ್ವ ಅಲ್ವೇ ಅಲ್ಲ, ಜವಾಬ್ದಾರಿ ಇರತಕ್ಕಂಥ ಸ್ಥಾನವನ್ನು ನಮಗೆ ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಾವು ತಗೋಬೇಕು. ಇವಾಗ 4 ಪ್ರಾಜೆಕ್ಟು ಕೋಲಾರಕ್ಕೆ ಸಂಬಂಧಪಟ್ಟಿದ್ದೆ. ಮೆಡಿಕಲ್ ಕಾಲೇಜು ಕೋಲಾರಲ್ಲೇ ಬರೋದು, APMC ಮಾರ್ಕೆಟ್ ದೊಡ್ಡದು ಕೋಲಾರಲ್ಲೇ ಬರೋದು, ಎತ್ತಿನ ಒಲೆ ನೀರು ಎಂಟ್ರಿ ಆಗೋದು ಕೋಲಾರ ತಾಲೂಕಿಗೆ ಎಂಟ್ರಿ ಆಗೋದು, ಕೋಲಾರ ತಾಲೂಕಿಗೆ ಎಂಟ್ರಿ ಆಗೋದು, ಆಯಿತಾ. ಆಮೇಲೆ ರಿಂಗ್ ರೋಡು ಎಲ್ಲ ಮುಳಬಾಗಿಲು ರೋಡು, ಶ್ರೀನಿವಾಸಪುರ ರೋಡು, ಬಂಗಾರಪೇಟೆ, KGF ಎಲ್ಲ ರೋಡ್ಗೂ ರಿಂಗ್ ರೋಡ್ ಸೆಟ್ ಆಗುತ್ತೆ. ಇದಕ್ಕೆ ಕೋಲಾರ ಹೆಡ್ ಕ್ವಾರ್ಟರ್ ಸಂಬಂಧಪಟ್ಟಂಗೆ ನಾನು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಎಲ್ಲರಿಗೂ ಅನ್ವಯಿಸುತ್ತಲ್ಲ, ಎಲ್ಲರೂ ಬನ್ನಿ ಅಂತ ನಾನೇ ಕರ್ಕೊಂಡು ಹೋಗಿದ್ದು, ಎಲ್ಲ ಒಳ್ಳೇದಾಗಿ. ಅದೇ ಏನೋ KH ಮುನಿಯಪ್ಪನವ್ರು ಹಿಡಿತ ತಪ್ಪಿಸ್ಬೇಕು ಅಂತ ಏನೋ ಹೇಳಿದ್ರೆ ಅದೆಲ್ಲ ಯಾವುದು ಅದು ನಿಜನಾ ಸರ್? ನಮ್ಮ ಮುಂದೆ ಏನು ಅದು ಆ ಡಿಸ್ಕಷನ್ ಬಂದಿಲ್ಲ. ರೂಪಮ್ಮ ಅವರು ಬಂದಿಲ್ಲ, ಅಲ್ಲಿ ರೂಪಮ್ಮ ಅವರು ಬಂದಿಲ್ಲ, ಅದೇ ಗೈರಾಜರಾಗಿದ್ರು. ಅದಕ್ಕೆ ಅಲ್ಲೇನೋ KH ಮುನಿಯಪ್ಪನ ಅಧಿಕಾರ ಇಲ್ಲಿ ಹಿಡಿತ ತಪ್ಪಿಸ್ಬೇಕು, ಎಲ್ಲ ನಮ್ಮದೇ ಇರಬೇಕು ಅಂತ ಏನೋ. ಇಲ್ಲ, ನಮ್ಮದೇ ಇರೋದ್ರಿ, ಯಾರ್ದೇನಿಲ್ಲ, ಇರೋದೇ ಆಯಾ ತಾಲೂಕಲ್ಲಿ ಆಯಾ MLAದೇ ಇರ್ತದೆ, ಬೇರೆಯವ್ರದ್ದು ಯಾರು ಇರ್ತದೆ. ಈ ತಾಲೂಕಲ್ಲಿ MLA ಆಗಿದೆ, ದೇವಸ್ಥಾನಕ್ಕಾಗಲಿ ಒಂದು ಕಾಲೇಜಿಗೆ ಚೆಕ್ಕಾಗಲಿ ಸೈನ್ ಮಾಡೋದಕ್ಕೂ ಒಂದು ದೇವಸ್ಥಾನಕ್ಕೆ ಚೇರ್ಮನ್ ಇರ್ತಾರೆ, ಈ ಸ್ಕೂಲು ಕಾಲೇಜ್ಗೂ ಎಲ್ಲ MLA ಚೇರ್ಮನ್ ಇರ್ತಾರೆ. ಬೇರೆಯವ್ರು ಇರ್ತಾರೆ, ನೀನು ಬಂದು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗೋದಿಲ್ಲ. ಯಾರು MLA ಇದ್ರೆ ಅವ್ರ ಇರ್ತಕ್ಕೆ ಸಿಗೋದು. ಅಲ್ಲಿ ಅವ್ರ ಬಗ್ಗೆ ಯಾವುದೋ ಡಿಸ್ಕಷನೇ ಬಂದಿಲ್ಲ, ಆ ಸಬ್ಜೆಕ್ಟೇ ಇಲ್ಲ. ಇಲ್ಲ, ಅದೆಲ್ಲ ಸುಳ್ಳು ನೋಡಿದ್ದೇವೆ ನಾನು ಸರ್. ಮುಳಬಾಗಿಲು ಜನರಲ್ ಆಗುತ್ತೆ, ಅರ್ಜೆಂಟ್ ಆಗುತ್ತೆ, ಲೇಡಿ ಆಗುತ್ತೆ, ಅಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೆ, ಅದು ಯಾರಿಗೂ ಗೊತ್ತಿಲ್ಲ. ಡಿಲಿಮಿಟೇಷನ್ ಆಗುತ್ತಲ್ಲ, ಡಿಲಿಮಿಟೇಷನ್ ಆಗಿ ಅವಾಗ ಏನು ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ. ಇವಾಗೆಲ್ಲ ಊಹಾಪೋಹಗಳನ್ನ ಹೇಳ್ತಾ ಇದ್ದಾರೆ. ಹಂಗಾದ್ರೆ KGF ಆವತ್ತಿಂದನೂ ರಿಸರ್ವ್ ಇದೆಯಲ್ಲ, ಯಾಕೆ ಜನರಲ್ ಆಗಿಲ್ಲ? ಯಾಕೆ ಮುಳಬಾಗಿಲು ರಿಸರ್ವ್ ಕಂಟಿನ್ಯೂ ಆಗಬಾರ್ದು? ಯಾವುದನ್ನಾಗಲಿ ನಮಗೆ ಬೇಡ. ಇವಾಗ ಸ್ವಾತಂತ್ರ್ಯ ಬಂದಾಗಿಂದ ಕೋಲಾರ ಜಿಲ್ಲೆ ರಿಸರ್ವೇಷನಲ್ಲಿ MP ಇದೆ, ಯಾಕೆ ಅದು ಜನರಲ್ ಹೋಗಿಲ್ಲ? ಹಂಗಂತಲ್ಲ, ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಎಲ್ಲಿದ್ದಾರೋ ಅಲ್ಲಿ ರಿಸರ್ವೇಷನ್ನೇ ಕೊಡ್ತಾರೆ. ಪಾಪ್ಯುಲೇಷನ್ ಜಾಸ್ತಿ ಇರುವಾಗ ಇವಾಗ ಕೋಲಾರ ಜಿಲ್ಲೆ ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದಕ್ಕೆ MP ರಿಸರ್ವೇಷನ್. ಇವಾಗ ಮುಳಬಾಗಿಲಲ್ಲಿ SC ವೋಟ್ಸು ಮೇಜರ್ ಆಗಿದ್ರೆ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೆ. ಇವಾಗ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಮತ್ತು ತಾಯ್ಲೂರು ಹೋಬಳಿ ಇದೆ ಅಲ್ಲ, ಅದನ್ನು ಬೇತ್ ಮಾಡಿ ಸೇರಿಸಿ ಅದನ್ನು ಕಾನ್ಸ್ಟಿಟ್ಯೂನ್ಸಿ ಅದೆಲ್ಲ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಟ್ಟು. ಇವಾಗ ನೀವೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಡೋದು, ನಾನೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡೋದು, ಇವರೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡಿರೋದು, ಅದೆಲ್ಲ ಸುಳ್ಳು ಮಾಹಿತಿ. ಶ್ರೀನಿವಾಸಪುರ ರಿಸರ್ವೇಷನ್ ಆಗುತ್ತೆ, ಯಾವುದು ಹಂಗಾಗೋದಿಲ್ಲ, ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು ಮಾಹಿತಿ.